ನಮಸ್ಕಾರ ವೀಕ್ಷಕರೇ. ಇವತ್ತು ನಮ್ಮ ಜೊತೆ ಹನುಮೇಶ್ ಸರ್ ಇದ್ದಾರೆ. ಕಳೆದ ಬಾರಿ ನಾವು ಆಲ್ರೆಡಿ ಎಪಿಸೋಡ್ 1ನಲ್ಲಿ ಸ್ಟಾಕ್ ಮಾರ್ಕೆಟ್ ಬೇಸಿಕ್ ಕೋರ್ಸ್ ಎಪಿಸೋಡ್ 1ನಲ್ಲಿ ಸ್ಟಾಕ್ ಮಾರ್ಕೆಟ್ ಅಂದರೆ ಏನು, ಅದು ಹೇಗೆ ಕಾರ್ಯನಿರ್ವಹಿಸುತ್ತೆ ಮತ್ತು ಆ ಸ್ಟಾಕ್ ಮಾರ್ಕೆಟಲ್ಲಿ ಕಂಪ್ನಿಗಳು ಹೇಗೆ ಅತಿ ಹೆಚ್ಚು ಲಾಭ ಮಾಡುತ್ತೆ, ಅದರ ಜೊತೆಗೆ ಇನ್ವೆಸ್ಟರ್ಸ್ ಆಗಿ ಎಕ್ಸಾಂಪಲ್ಲು ವಾರನ್ ಬಫೆಟ್ಟು ಮತ್ತು ವಿಜಯ್ ಕೆಡಿಯಾ ಆ ಥರ ಯಾವ ಥರ ಕೋಟಿಗಟ್ಟಲೆ ಗಳಿಸಿದ್ದಾರೆ ಸ್ಟಾಕ್ ಮಾರ್ಕೆಟಲ್ಲಿ ಅದನ್ನು ತಿಳಿಸ್ಕೊಟ್ಟಿದ್ದಾರೆ. ನೀವು ಇವತ್ತು ಹೊಸದಾಗಿ ಈ ವಿಡಿಯೋ ನೋಡ್ತಾ ಇದ್ದರೆ ಅದರ ಏನು ಫಸ್ಟ್ನೇ ಭಾಗದ ಲಿಂಕನ್ನು ನಾವು ಎಂಡ್ ಸ್ಕ್ರೀನಲ್ಲಿರುತ್ತೆ. ನೀವು ಕೂಡ ಆ ಫಸ್ಟ್ನೇ ಭಾಗದ ವಿಡಿಯೋವನ್ನು ಎಂಡ್ ಸ್ಕ್ರೀನಲ್ಲಿ ಹೋಗಿ ನೋಡ್ಬೋದು. ಸೊ ಇವತ್ತು ಅದರ ಮುಂದುವರೆದ ಭಾಗವಾಗಿ ಈಗ ಸ್ಟಾಕ್ ಮಾರ್ಕೆಟು ಮತ್ತು ಅದರ ಕಾರ್ಯರೂಪ ಎಲ್ಲವನ್ನು ತಿಳಿಸ್ಕೊಟ್ಟಿದ್ದೀರಾ ಸರ್. ನಾವು ಆ್ಯಸ್ ಎ ಏನು ಸ್ಟಾಕ್ ಮಾರ್ಕೆಟಿಗೆ ನಾನು ಕೂಡ ಒಬ್ಬ ಹೂಡಿಕೆದಾರ ಆಗಬೇಕು ಅಂದರೆ ಶೇರ್ಗಳನ್ನ ನಾನು ಕೊಂಡ್ಕೊಂಡು ನಾನು ಕೂಡ ಒಬ್ಬ ಒಳ್ಳೆ ವೆಲ್ತ್ ಕ್ರಿಯೇಟರ್ ಅಂದರೆ ಒಂದಷ್ಟು ಒಳ್ಳೆಯ ಹಣ ಸಂಪಾದನೆ ಮಾಡಿಸ್ಬೇಕು ಅಂತಂದರೆ ಅದಕ್ಕೆ ಯಾವ ದಾರಿ ಅನ್ನೋದನ್ನು ಸ್ವಲ್ಪ ಇವತ್ತು ತಿಳಿಸ್ಕೊಡಿ ಸರ್. ನಮಸ್ತೆ ಎಲ್ಲ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು. ಈಗ ನಾನು ಕಳೆದ ಎಪಿಸೋಡ್ನಲ್ಲಿ ವೈಯಕ್ತಿಕವಾಗಿ ಯಾರ್ಯಾರು ದೊಡ್ಡ ದೊಡ್ಡ ಶ್ರೀಮಂತರಾಗಿದ್ದಾರೆ ಭಾರತದಲ್ಲಿ, ಪ್ರಪಂಚದಲ್ಲಿ ಯಾರು ಅತಿ ಹೆಚ್ಚು ಶ್ರೀಮಂತರಾಗಿದ್ದಾರೆ ಅನ್ನೋದು ನಾವು ತಿಳಿಸ್ಕೊಟ್ಟಿದ್ವಿ. ಈಗ ನಾನು ಏನೂ ಗೊತ್ತಿಲ್ಲದನೋ ನಾನು ನನ್ನ ಉಳಿತಾಯದ ಹಣವನ್ನು ಶೇರ್ ಮಾರ್ಕೆಟಲ್ಲಿ ಹೂಡಿಕೆ ಮಾಡಬೇಕಪ್ಪ ಅಂದರೆ ಮೊದಲನೇದಾಗಿ ನಾವು ಒಂದು ಡಿಮ್ಯಾಟ್ ಅಕೌಂಟನ್ನು ತೆಗಿಬೇಕಾಗ್ತದೆ. ಡಿಮ್ಯಾಟ್ ಅಕೌಂಟ್ ಅಂದರೆ ಇಲ್ಲಿ ಷೇರುಗಳನ್ನು ಕೊಂಡುಕೊಳ್ಳಲು ಮತ್ತು ಮಾರಲು ಇದು ಬೇಕಾಗಿರ್ತಕ್ಕಂಥ ಇದು ಅತಿ ಮುಖ್ಯ. ಈ ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಪ್ಪ ಅಂದರೆ ಏನು ಮಾಡಬೇಕಪ್ಪ ಅಂದರೆ ನಾವು ಭಾರತದ ಪ್ರಜೆ ಆಗಿರಬೇಕು, ನಮ್ಮದೇ ಆಧಾರ್ ಕಾರ್ಡನ್ನು ಹೊಂದಿರಬೇಕು, ಮತ್ತು ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಮೊಬೈಲ್ ನಂಬರನ್ನು ಇಟ್ಕೊಂಡಿರಬೇಕು, ಮತ್ತು ಪಾನ್ ಕಾರ್ಡ್ ಇರಬೇಕು. ಆಧಾರ್ ಕಾರ್ಡು ಮತ್ತು ಪಾನ್ ಕಾರ್ಡ್ನಲ್ಲಿ ನಮ್ಮ ಹೆಸರುಗಳು ಸ್ಪೆಲ್ಲಿಂಗ್ಗಳು ಮಿಸ್ಟೇಕ್ ಆಗಿರಬಾರ್ದು, ಮತ್ತು ನಮ್ಮದೇ ಆದ ಒಂದು ಕರೆಂಟ್ ಅಕೌಂಟ್ ಆರ್ ಸೇವಿಂಗ್ಸ್ ಅಕೌಂಟ್ ಇರಬೇಕು, ಜಿಮೇಲ್ ಅಕೌಂಟ್ ಇರಬೇಕು. ಇವೆಲ್ಲವೂ ಇದ್ದರೆ ನಾವು 10-15 ನಿಮಿಷದಲ್ಲಿ ನಾವು ಅಕೌಂಟನ್ನು ಓಪನ್ ಮಾಡ್ಬೋದು. ಇದರಲ್ಲಿ ಅಕೌಂಟನ್ನು ಓಪನ್ ಮಾಡೋಕ್ಕೆ ಭಾರತದಲ್ಲಿ 2 ನಮೂನೆ ಬ್ರೋಕರ್ ಇದ್ದಾವೆ. ಚಾರ್ಜ್ ಮಾಡಿ ಡಿಮ್ಯಾಟ್ ಅಕೌಂಟನ್ನು ಮೇಂಟೈನ್ ಮಾಡೋ ಬ್ರೋಕರ್ಗಳು, ಉದಾಹರಣೆಗೆ ಮೋತಿಲಾಲ್ ಒಸ್ವಾಲ್, ವೇ ಟು ವೆಲ್ತ್ ಮತ್ತು ಇನ್ನೂ ಅನೇಕ ಇದ್ದಾವೆ. ಹಾಗೆಯೇ ಜೀರೋ ಬ್ರೋಕರ್ಸ್ ಅಂತಂದು ಈಗ ಸಾಫ್ಟ್ವೇರ್ ಮೇಲೆ ಯಾವುದೇ ಕಮಿಷನ್ ಪಡೆದೇ ಇರತಕ್ಕಂಥ ಡಿಮ್ಯಾಟ್ ಅಕೌಂಟ್ ಜನಪ್ರಿಯ ಆಗಿದ್ದಾವೆ. ಗ್ರೋ ಆಗಿರ್ಬೋದು, ಅಪ್ಸ್ಟಾಕ್ ಆಗಿರ್ಬೋದು, ಜೀರೋದಾಹ ಆಗಿರ್ಬೋದು, ಆ್ಯಂಜಲ್ ಆಗಿರ್ಬೋದು, IIFL ಆಗಿರ್ಬೋದು, ಇವೆಲ್ಲ ಜನಪ್ರಿಯ ಬ್ರೋಕಿಂಗ್ ಏಜೆನ್ಸಿಗಳು. ಇಲ್ಲಿ ನಮ್ಮವೆಲ್ಲ ರೆಕಾರ್ಡ್ಸನ್ನು ಕೊಟ್ಟರೆ ಅವರು ಒಂದು 15 ನಿಮಿಷದಲ್ಲಿ ಮಾಡಿಕೊಡ್ತಾರೆ. ಕಳೆದ ಕೆಲವು ವರ್ಷಗಳ ಹಿಂದೆ ಇಷ್ಟು ಫಾಸ್ಟ್ ಇರಲಿಲ್ಲ. ಒಂದು ಡಿಮ್ಯಾಟ್ ಅಕೌಂಟ್ ಓಪನ್ ಮಾಡಬೇಕಪ್ಪ ಅಂದರೆ ನಮಗೆ 7ರಿಂದ 15 ದಿನಗಳವರೆಗೂ ಸಮಯಾವಕಾಶ ಬೇಕಾಗ್ತಿತ್ತು. ಇವತ್ತು ಟೆಕ್ನಾಲಜಿ ಬಂದಿರೋದ್ರಿಂದ ನಾವು ನಮ್ಮ ಮನೆಯಲ್ಲೇ ಕೂತ್ಕೊಂಡು ನಾವು ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಬೋದು. ಡಿಮ್ಯಾಟ್ ಅಕೌಂಟ್ ಓಪನ್ ಆಗಿಂದೆ ನಮ್ಮ ಸೇವಿಂಗ್ಸ್ ಅಕೌಂಟು ಡಿಮ್ಯಾಟ್ ಅಕೌಂಟಿಗೆ ಲಿಂಕ್ ಆಗ್ತದೆ. ಅದು ಫೋನ್ಪೇ, ಗೂಗಲ್ ಪೇ ಅಥವಾ ನೆಟ್ ಬ್ಯಾಂಕಿಂಗ್ ಥ್ರೂ ನಮ್ಮ ಹಣವನ್ನು, ಉಳಿತಾಯದ ಹಣವನ್ನು, ಅದು ಕಷ್ಟಪಟ್ಟು ಬೆವರು ಸುರಿಸಿ ಉಳಿತಾಯ ಮಾಡಿರ್ತಕ್ಕಂಥ ಹಣವನ್ನು ಡಿಮ್ಯಾಟ್ ಅಕೌಂಟಿಗೆ ವರ್ಗಾವಣೆ ಮಾಡಿಕೊಂಡು ಅಲ್ಲಿ ಷೇರುಗಳನ್ನು ಖರೀದಿ ಮಾಡ್ಬೋದು. ಸರ್, ಈಗ ಡಿಮ್ಯಾಟ್ ಅಕೌಂಟ್ ಓಪನ್ ಆಯಿತು, ಹಣವನ್ನು ಹೇಗೆ ವರ್ಗಾವಣೆ ಫೋನ್ಪೇ ಇದ್ರ ಮೂಲಕ ನೆಟ್ ಟ್ರಾನ್ಸ್ಫರ್ ಮಾಡ್ಕೊಳ್ಳೋದ್ರ ಮೂಲಕ ಡಿಮ್ಯಾಟ್ ಅಕೌಂಟಿಗೆ ಹಣವನ್ನು ಹೇಗೆ ವರ್ಗಾವಣೆ ಮಾಡ್ಕೊಳ್ಳೋದು ಗೊತ್ತಾಯಿತು. ಸೊ ಈಗ ರೆಡಿ ಫಾರ್ ಇನ್ವೆಸ್ಟಿಂಗು. ಬಟ್ ಯಾವ ಥರ ಸ್ಟಾಕ್ನ ನಾವು ಸೆಲೆಕ್ಷನ್ ಮಾಡೋಂಥದ್ದು ಅಂದರೆ ಯಾವ ಕಂಪ್ನಿಗಳನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದು ಹೇಗೆ ಸರ್? ಸರ್, ಈಗ ನಾವು ಡಿಮ್ಯಾಟ್ ಅಕೌಂಟ್ ಮಾಡ್ಕೊಂಡ್ವಿ, ನಮ್ಮ ಉಳಿತಾಯದ ಹಣವನ್ನು ಡಿಮ್ಯಾಟ್ ಅಕೌಂಟಿಗೆ ವರ್ಗಾವಣೆ ಮಾಡ್ಕೊಂಡು ಈಗ ಎರಡೇ ಪ್ರಶ್ನೆ ಏನಪ್ಪ ಅಂದರೆ ನಾವು ಉಳಿತಾಯದ ಹಣವನ್ನು ಯಾವ ಷೇರುಗಳನ್ನು ತೆಗೆದುಕೊಳ್ಬೇಕು, ಇದು ಮೂಲಭೂತ ಪ್ರಶ್ನೆ. ಇದರಲ್ಲೇ ನಾವು ಯಶಸ್ಸು ಅಪಯಶಸ್ಸನ್ನು ನಾವು ಕಂಡುಕೊಳ್ಬೋದು. ಯಾಕಂದರೆ ನಮ್ಮ ದೇಶದಲ್ಲಿ 2 ಕಂಪ್ನಿಗಳು ಸ್ಟಾಕ್ ಎಕ್ಸ್ಚೇಂಜ್ ಇದ್ದಾವೆ. ಒಂದು NSE ಮತ್ತು BSE. ಈ 2 ಸ್ಟಾಕ್ ಎಕ್ಸ್ಚೇಂಜಲ್ಲಿ ಸುಮಾರು 7,000 ಕಂಪ್ನಿಗಳು, ಪಬ್ಲಿಕ್ ಲಿಸ್ಟಿಂಗ್ ಕಂಪ್ನಿಗಳು ವ್ಯವಹಾರವನ್ನು ನಡೆಸಿದ್ದಾವೆ. ಇದರಲ್ಲಿ ಸುಮಾರು 50% ಕಂಪ್ನಿಗಳು ಲಾಸ್ ಮೇಕಿಂಗ್ ಕಂಪ್ನಿಗಳಿದ್ದಾವೆ. ಇದನ್ನು ನಾವು ಸರಿಯಾಗಿ ತಿಳ್ಕೊಂಡಿರ್ಬೇಕಾಗ್ತತಿ. ಮತ್ತು ಇನ್ನೊಂದು 20-25% ಸಾಧಾರಣ ಲಾಭವನ್ನು ಮಾಡ್ತಾ ಇದ್ದಾವೆ. ಅಂದರೆ ಒಂದು ವರ್ಷ ಲಾಭ, ಇನ್ನೊಂದು ವರ್ಷ ನಷ್ಟ, 2 ವರ್ಷ ಲಾಭ, ಒಂದು 5 ವರ್ಷ ನಷ್ಟ, ಈ ಥರ ಮಾಡ್ತಾಯಿದ್ದಾವೆ. ಇವೆಲ್ಲ ಫಂಡಮೆಂಟಲ್ನಲ್ಲಿ ನೋಡಿದರೆ ಗೊತ್ತಾಗ್ತೈತಿ.
ಮತ್ತು ಇನ್ನು ಕೆಲವೊಂದು ಕಂಪ್ನಿಗಳು ಸರಾಸರಿ ಲಾಭವನ್ನು ಮಾಡ್ತವೆ. ಇನ್ನೊಂದು 10% 15% ಅಷ್ಟು ಕಂಪ್ನಿಗಳು ಯಾವಾಗಲೂ 25%, 30%, 40% CAGRನಲ್ಲಿ ಹೂಡಿಕೆದಾರರ ಹಣವನ್ನು, ಸಂಪತ್ತನ್ನು ಸೃಷ್ಟಿ ಮಾಡಿಕೊಟ್ಟು ಅವು ದೊಡ್ಡ ಮಟ್ಟದಲ್ಲಿ ಬೆಳೆದಿದ್ದಾವೆ. ಅಂಥ ಷೇರುಗಳಲ್ಲಿ ನಾವು ಹೂಡಿಕೆ ಮಾಡಬೇಕಾಗ್ತತಿ. ಅದು ನಾವು ಹೆಂಗೆ ತಿಳ್ಕೊಬೇಕಪ್ಪ ಅಂದರೆ, ಪ್ರತಿ 3 ತಿಂಗಳಿಗೊಂದು ಸರಿ ಯಾವುದೇ ಕಂಪ್ನಿಗಳು ನಷ್ಟ ಮಾಡ್ತಾ ಇರ್ಬೋದು, ಲಾಭ ಮಾಡ್ತಾ ಇರ್ಬೋದು, ಅವು ಸಾರ್ವಜನಿಕರಿಂದ ಹಣವನ್ನು ಸ್ವೀಕರಿಸಿದ್ದು ಗೋಸ್ಕರನೇ ಅವು 3 ತಿಂಗಳಿಗೊಂದು ಸರಿ ತಮ್ಮ ಬ್ಯಾಲೆನ್ಸ್ ಶೀಟನ್ನು, ಕ್ವಾರ್ಟರ್ಲಿ ಸ್ಟೇಟ್ಮೆಂಟನ್ನು ಬಹಿರಂಗಪಡಿಸ್ಬೇಕಾಗ್ತತಿ. ಅದರಲ್ಲಿ ಅವ್ರದ್ದು ಸೇಲ್ಸ್ ಎಷ್ಟು, ರೆವೆನ್ಯೂ ಎಷ್ಟು, NPA ಎಷ್ಟು, EPS ಎಷ್ಟು, ಇದೆಲ್ಲ ಫಂಡಮೆಂಟಲ್ ಗೊತ್ತಿದ್ದರೆ ಅದೆಲ್ಲ ಗೊತ್ತಾಗ್ತತಿ. ಅಂಥ ಕಂಪ್ನಿಗಳಲ್ಲಿ, ಒಳ್ಳೆಯ ಕಂಪ್ನಿಗಳಲ್ಲಿ ನಾವು ಹೂಡಿಕೆ ಮಾಡಬೇಕು. ನಾನು ಏನೂ ಗೊತ್ತಿಲ್ಲ ಹೂಡಿಕೆ ಮಾಡಬೇಕಪ್ಪ ಅಂದರೆ ಅನೇಕ ವಿಧಗಳದಾವೆ. ಇವತ್ತು ತಂತ್ರಜ್ಞಾನ ಈಗ ಯಾವುದಾದ್ರೂ ಗೂಗಲ್ನಲ್ಲಿ ಹೋಗಿ ನಾವು ಗೊತ್ತಿರ್ತಕ್ಕಂಥ ಕಂಪ್ನಿಗಳನ್ನು ಹೂಡಿಕೆ ಸರ್ಚ್ ಮಾಡಿ ಶೇರ್ಗಳಲ್ಲಿ ಹೂಡಿಕೆ ಮಾಡ್ಬೋದು. ಇಲ್ಲ ವಿಕಿಪೀಡಿಯಾದಲ್ಲಿ ಹುಡುಕೊಂಡು ಒಳ್ಳೆ ಕಂಪ್ನಿಗಳು ಯಾವುವು ಅಂತಂದು ನಾವು ತಿಳ್ಕೊಬೋದು. ಯೂಟ್ಯೂಬ್ನಲ್ಲಿ ಹೋಗಿ ತಿಳ್ಕೊಬೋದು. ಅದು ಏನು ಗೊತ್ತಿಲ್ಲಪ್ಪ, ಅದ್ರ ಜೊತೆಗೆ ಇದೆಲ್ಲ ನಮಗೆ ಸರಿ ಹೋಗಲ್ಲ ಅಂದರೆ ಒಬ್ಬ ಫೈನಾನ್ಷಿಯಲ್ ಅಡ್ವೈಸರನ್ನು ತೆಗೆದುಕೊಳ್ಬೋದು. ನಾವು ದುಡಿದಿರ್ತಕ್ಕಂಥ ಹಣ ಲಾಸ್ ಮೇಕಿಂಗ್ನಲ್ಲಿ ಕಂಪ್ನಿಗಳಲ್ಲಿ ಹಾಕದೆ ಫೈನಾನ್ಷಿಯಲ್ ಅಡ್ವೈಸರ್ನ ಇಟ್ಕೊಂಡು ನಾವು ಹೂಡಿಕೆ ಮಾಡೋದು, ಅಥವಾ ನಾವೇ ಸ್ವಂತ ಯಾರಾದರೂ ಟ್ರೈನರ್ಸ್ ಹತ್ರ, ಸರ್ಟಿಫೈಡ್ ಟ್ರೈನರ್ಸ್ ಹತ್ರ, ಇಲ್ಲ ಅನುಭವಿ ನುರಿತ ಶೇರ್ ಮಾರುಕಟ್ಟೆಯ ತರಬೇತಿದಾರರ ಹತ್ರ ಹೋಗಿ ಕಲಿತುಕೊಂಡು ಬಂದು ನಾವು ಉಳಿತಾಯ ಮಾಡಿದರೆ ನಾವು ಹಣವನ್ನು ಸುರಕ್ಷಿತವಾಗಿ ಹೂಡಿಕೆ ಮಾಡ್ಬೋದು. ಹೆಂಗಪ್ಪ ಅಂದರೆ, ನಾವು ಶೇರ್ ಮಾರುಕಟ್ಟೆ ತರಬೇತಿದಾರರ ಹತ್ರ ತೆಗೆದುಕೊಂಡ್ರೆ, ದ್ರೋಣಾಚಾರ್ಯರ ಹತ್ರ ತರಬೇತಿ ತೆಗೆದುಕೊಂಡ ಅರ್ಜುನ ಯಶಸ್ಸನ್ನು ಸಾಧಿಸ್ತಾನೆ. ಅದೇ ಏಕಲವ್ಯ ತಾನೇ ವೈಯಕ್ತಿಕವಾಗಿ ಕಲ್ತ್ಕೊಂಡು ಕೊನೆಗೆ ಜನ ಕಲ್ತಿದ್ರು ಗುರುಗಳಿಗೆ ಹೆಬ್ಬೆರಳನ್ನು ಕೊಟ್ಟು, ಆ ಥರ ನಾವು ಶೇರ್ ಮಾರುಕಟ್ಟೆಯಲ್ಲಿ ಏನೋ ಮಾಡೋಕ್ಕೋಗಿ ಹಣವನ್ನು ಕಳ್ತ್ಕೊಳ್ಬೇಕಾಗ್ತತಿ. ಅದಕ್ಕೋಸ್ಕರ ಫೈನಾನ್ಷಿಯಲ್ ಅಡ್ವೈಸರ್ನ ಇಟ್ಕೋಬೇಕು. ಇಲ್ಲ ನಾವೇ ಯಾವುದಾದ್ರೂ ತರಬೇತಿದಾರನ ಹತ್ರ ಹೋಗಿ ಕಲ್ತ್ಕೊಂಡು ಬಂದು ನಮ್ಮ ಉಳಿತಾಯದ ಹಣವನ್ನು ಒಳ್ಳೆಯ ಕಂಪ್ನಿಗಳಲ್ಲಿ ಹೂಡಿಕೆ ಮಾಡಿದಾಗ ಒಳ್ಳೆಯ ರಿಟರ್ನ್ಸನ್ನು, ಅದು ದೀರ್ಘಾವಧಿಯಲ್ಲಿ ಹೂಡಿಕೆ ಮಾಡಿದಾಗ ಹೆಚ್ಚಿನ ಲಾಭವನ್ನು ಪಡೆದು ನಾವು ಕೋಟಿಗಟ್ಟಲೆ ಹಣವನ್ನು ದುಡಿಬೋದು. ಮತ್ತು ಇದರಲ್ಲಿ ಕೆಲವೊಬ್ಬರು ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಅಂತ ಇರ್ತಾರೆ, ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್ ಅಂತ ಇರ್ತಾರೆ, ಟ್ರೇಡರ್ಸ್ ಅಂತ ಇರ್ತಾರೆ, ಸ್ಕ್ಯಾಲ್ಪಿಂಗ್ ಟ್ರೇಡರ್ಸ್ ಅಂತ ಇರ್ತಾರೆ, ಆಪ್ಷನ್ ಟ್ರೇಡರ್ಸ್ ಅಂತ ಇರ್ತಾರೆ. ಆದರೆ ಜಗತ್ತಿನಲ್ಲಿ ಯಾರು ದೀರ್ಘಾವಧಿಯಲ್ಲಿ ಹೂಡಿಕೆ ಮಾಡಿದಾರೋ ಅವರು ದೊಡ್ಡ ಸಂಪತ್ತನ್ನು ಸೃಷ್ಟಿ ಮಾಡ್ಕೊಂಡಿದ್ದಾರೆ. ಆದರೆ ಟ್ರೇಡಿಂಗ್ ಮಾಡಿ ಯಾರು ಶ್ರೀಮಂತರಾಗಿರೋರು ಕಡಿಮೆ. ಆದರೆ ಇವತ್ತು ಶೇರ್ ಮಾರ್ಕೆಟಲ್ಲಿ ಏನಾಯ್ತು ಅಂದ್ರೆ, ಬೇಗನೆ ಶ್ರೀಮಂತರಾಗಿ ಬಂದು ಟ್ರೇಡಿಂಗ್ ಮಾಡಿ 90% ಟ್ರೇಡಿಂಗ್ ಮಾಡಿ ಜನ ಹಣವನ್ನು ಲಾಸ್ ಮಾಡಿಕೊಂಡು ಶೇರ್ ಮಾರ್ಕೆಟೇ ಸರಿ ಇಲ್ಲ ಅಂತಂದು ಬಿಟ್ಟು ಹೋಗಿರೋ ನಿದರ್ಶನಗಳು. ಅದಕ್ಕೆ ದಯವಿಟ್ಟು ಎಲ್ಲ ವೀಕ್ಷಕರುಗಳಲ್ಲಿ ನಾನು ಕೇಳ್ಕೊಳ್ಳೋದೇನಪ್ಪ ಅಂದರೆ, ದೀರ್ಘಾವಧಿ ಹೂಡಿಕೆ ಮಾಡಿರಿ. ನಿಮಗೆ ಹೆಚ್ಚು ತಾಳ್ಮೆ ಇರಬೇಕು ಮತ್ತು ಪರಿಶ್ರಮ ಇರಬೇಕು. ಕಂಪನಿಗಳನ್ನು 3 ತಿಂಗಳಿಗೊಂದು ಸರಿ ನಾವು ಹೂಡಿಕೆ ಮಾಡಿದ ಕಂಪನಿಗಳ ಬ್ಯಾಲೆನ್ಸ್ ಶೀಟನ್ನು, ಫಂಡಮೆಂಟಲನ್ನು ತಿಳ್ಕೊಳಕ್ಕೆ ನಾವು ಕಲ್ತ್ಕೋಬೇಕು. ಹೀಗಾದಾಗ ನಾವು ಮಾರ್ಕೆಟ್ನಲ್ಲಿ ಸುಮಾರು ವರ್ಷಗಳ ಕಾಲ ಇದ್ದು ನಮ್ಮ ಭವಿಷ್ಯತ್ತಿಗೆ ಕೋಟಿಗಟ್ಟಲೆ ಹಣವನ್ನು ಸಂಪಾದಿಸಬಹುದು ಅಂತ ನಾನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಸರ್, ಇವತ್ತು ತುಂಬ ಒಳ್ಳೆ ಇನ್ಫಾರ್ಮೇಷನ್ ಕೊಟ್ಟರೆ, ಅಂದರೆ ಡಿಮ್ಯಾಟ್ ಅಕೌಂಟನ್ನು ಓಪನ್ ಮಾಡ್ಕೊಳ್ಳೋಂಥದ್ದು, ಆಮೇಲೆ ಅದರ ಮೂಲಕ ನಾವು ಶೇರ್ಗಳನ್ನ ಖರೀದಿ ಮಾಡೋಂಥದ್ದು, ಮತ್ತು ಕಂಪ್ನಿಗಳನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಂಥದ್ದು. ಬಟ್ ಇದರಲ್ಲಿ ಒಂದು ಇಂಪಾರ್ಟೆಂಟ್ ವಿಷಯ ಏನಪ್ಪ ಅಂತಂದರೆ, ನೀವು ಹೇಳಿದ್ದು ನನಗೂ ಕೂಡ ಭಾಳ ಜನ ಹೇಳ್ತಿರ್ತಾರೆ ಸರ್. ಏನಪ್ಪ ಅಂತಂದರೆ, ನಾನು ಸ್ಟಾಕ್ ಮಾರ್ಕೆಟಿಗೆ ಬಂದೆ, ಅಲ್ಲಿ ಎಲ್ಲೋ ಒಂದಿಷ್ಟು ವೀಡಿಯೋಸ್ ನೋಡಿದೆ, ಇನ್ನು ಯಾರೋ ಒಂದಿಷ್ಟು ಫ್ರೆಂಡ್ಸೋ ರಿಲೇಟಿವ್ಸೋ ಏನೋ ಹೇಳಿದ್ರು, ಯಾವುದೋ ಕಂಪ್ನಿ ಅಂತ ಹೇಳಿದ್ರು. ಆ ಕಂಪ್ನಿಗೆ ನಾನು ದುಡ್ಡು ಹಾಕಿದೆ, ಅದು ಯಾವುದೋ ಲಾಸ್ ಮೇಕಿಂಗ್ ಕಂಪ್ನಿ ಇತ್ತು, ಅದರಲ್ಲಿ ಲಾಸ್ ಆದೆ. ಆಮೇಲೆ ಇನ್ನೊಂದು ಯಾವುದೋ ಭಾಳ ಚೆನ್ನಾಗಿ ತೋರಿಸೋರು ಯೂಟ್ಯೂಬಲ್ಲಿ ವೀಡಿಯೋ, ದಿನ 50,000 ಮಾಡಿದೆ 20,000 ಲಾಭ ಅಂತ. ಅವ್ರೇನಪ್ಪ ಆಪ್ಷನ್ ಟ್ರೇಡಿಂಗು. ಸೊ ನಾನು ಮಾಡಿದೆ ಒಂದು ಡಿಮ್ಯಾಟ್ ಅಕೌಂಟ್, ಹಿಂಗೆ ಯಾವುದೋ ಒಂದು ಇದರಲ್ಲಿ ಡಿಮ್ಯಾಟ್ ಅಕೌಂಟ್ ಮಾಡ್ಕೊಂಡೆ, ಅದಕ್ಕೆ 2 ಲಕ್ಷ ರೂಪಾಯಿ ಹಾಕಿದೆ. ಅದು 2 ದಿವಸದಲ್ಲಿ 2 ಲಕ್ಷನೂ ಕಳ್ಕೊಂಡು ಅದರಿಂದ
ಭಾಳ ಜನರಿಗೆ ಮತ್ತು ಅದನ್ನು ನೆಗೆಟಿವ್ ಪ್ರಚಾರ ಕೂಡ ಅವ್ರು ಮಾಡ್ತಾ ಹೋದರು. ಈ ಥರ ನಾನು ತುಂಬ ಎಕ್ಸಾಂಪಲ್ಸ್ ನೋಡಿದ್ದೀನಿ. ಅದಕ್ಕೆ ನೀವೇನು ಹೇಳಿದ್ರಲ್ಲ ಅದು ತುಂಬ ಒಳ್ಳೆಯ ವಿಷಯ. ಅಂದರೆ ಒಬ್ಬ ಫೈನಾನ್ಷಿಯಲ್ ಅಡ್ವೈಸರ್ನ ಇಟ್ಕೊಳ್ಳಿ, ಅಥವಾ ನೀವೇ ಒಂದು ಕೋರ್ಸು ಅಥವಾ ಒಬ್ಬರು ಯಾರ ಹತ್ರನೂ ತುಂಬ ಚೆನ್ನಾಗಿ ಕಲಿತು ತರಬೇತಿದಾರ. ಒಳ್ಳೆ ತರಬೇತುದಾರ ಹತ್ರ ಕಲಿತು ಇನ್ವೆಸ್ಟಿಂಗ್ ಮಾಡಿದ್ರೆ ಮಾತ್ರ ಖಂಡಿತವಾಗಿಯೂ ಸ್ಟಾಕ್ ಮಾರ್ಕೆಟಲ್ಲಿ ಸಕ್ಸಸ್ ಸಾಧ್ಯ. ಅವಸರಕ್ಕೆ ಹಣದ ಹೊಳೆಯನ್ನೇ ಹರಿಸ್ಬೋದು. ಅವಸರಕ್ಕೆ ಯಾರೋ ಮಾತು ಕೇಳಿ ಅಥವಾ ಇನ್ನೇನೋ ನಿರ್ಧಾರಗಳನ್ನ ತಗೊಂಡು ದಯವಿಟ್ಟು, ಯಾಕಂದರೆ ನನಗೆ ತುಂಬ ಜನ ಈ ಥರ, ಆಮೇಲೆ ಕೆಲವರು ಈ ಚಾನಲಲ್ಲೇ ನನ್ನ ನಂಬರ್ ಹಾಕಿರೋದ್ರಿಂದ ತುಂಬ ಜನ ಕಾಂಟ್ಯಾಕ್ಟ್ ಕೂಡ ಮಾಡ್ತಾರೆ. ಅವರು ಕೂಡ ತಮ್ಮ ನೋವನ್ನು ಏನೋ ಹೇಳ್ಕೊಂಡಿದ್ದಾರೆ. ಹಾಗಾಗಿ ನೀವ್ಯಾರು ಇನ್ನು ಮುಂದೆ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಎಷ್ಟು ಲಾಭ ಮಾಡದಿದ್ರೂ ಪರವಾಗಿಲ್ಲ, ಲಾಸ್ ಮಾತ್ರ ಯಾರೂ ಆಗಬಾರ್ದು. ಹಾಗಾಗಿ ನಾನು ಕನ್ನಡದ ಜನತೆಯಲ್ಲಿ ರಿಕ್ವೆಸ್ಟ್ ಕೂಡ ಮಾಡ್ತೀನಿ, ದಯಮಾಡಿ ನೀವು ಎಕ್ಸ್ಪೆರಿಮೆಂಟ್ ಮಾಡಬೇಡಿ. ಯಾಕಂದರೆ ನೀವು ತುಂಬ ಕಷ್ಟಪಟ್ಟು ದುಡ್ದಂಥ ಹಣ ಅದು. ನೀವು ಏನು ಮಾಡಿ, ಫೈನಾನ್ಷಿಯಲ್ ಅಡ್ವೈಸರ್ ಇಟ್ಕೊಳ್ಳಿ, ಇಲ್ಲಾಂದರೆ ಸರ್ ಹೇಳ್ದಂಗೆ ಒಬ್ಬ ಒಳ್ಳೆ ತರಬೇತುದಾರರ ಹತ್ರ ನೀವು ತುಂಬ ಚೆನ್ನಾಗಿ ಸ್ಟಾಕ್ ಮಾರ್ಕೆಟನ್ನು ಕಲಿತು ಮತ್ತು ಇನ್ವೆಸ್ಟನ್ನು ಮಾಡಿ ಒಂದು ಒಳ್ಳೆಯ ಸಂಪತ್ತನ್ನು ಕ್ರಿಯೇಟ್ ಮಾಡ್ಕೊಳ್ಳಿ. ಸೊ ಈ ಥರ ಅಂದರೆ ಈಗ ಸರ್ ಫಾರ್ ಎಕ್ಸಾಂಪಲು ನನ್ನ ಹತ್ರ 1 ಲಕ್ಷ ಇದೆ. ಆ 1 ಲಕ್ಷವನ್ನು ಒಂದು ಯಾವುದೋ ಒಳ್ಳೆ ಕಂಪ್ನಿ ಅಂದರೆ ಒಂದು HDFC ಅಂದ್ಕೊಳ್ಳಿ, HDFCಗೆ ಹಾಕ್ಬಿಡ್ಬೋದಾ, ಅಥವಾ ಒಂದು ಪೋರ್ಟ್ಫೋಲಿಯೋವನ್ನು ಯಾವ ಥರ ಬಿಲ್ಡ್ ಮಾಡಬೇಕು, ಯಾವ ಥರ ನಾವು ಅದನ್ನು ಡೈವರ್ಸಿಫೈ ಮಾಡಬೇಕು, ಮತ್ತು ಯಾವ ಒಂದು ಆಧಾರದ ಮೇಲೆ ಕಂಪ್ನಿಗಳನ್ನ ಆಯ್ಕೆ ಮಾಡ್ಕೋಬೇಕು, ಅದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ವಿಸ್ತಾರವಾಗಿ ನಿಮ್ಮ ಜೊತೆ ಚರ್ಚೆ ಮಾಡೋಣ. ನೀವು ಭಾಳ ಸಮಯವನ್ನು ಕೊಟ್ಟಿದ್ದೀರಿ, ತುಂಬ ಧನ್ಯವಾದಗಳು. ಖಂಡಿತವಾಗಿಯೂ ಮುಂಬರುವ ದಿನಗಳಲ್ಲಿ ನಮ್ಮ ಸಬ್ಸ್ಕ್ರೈಬರ್ಸಿಗೆ ನಿಜವಾಗ್ಲೂ ಈ ವಿಡಿಯೋಗಳಿಂದ ನಿಮ್ಮ ಏನು ಸೀರೀಸ್ ಮಾಡ್ತಾಯಿದ್ದೀವಲ್ಲ, ನಿಮ್ಮಿಂದ ತುಂಬ ಅನುಕೂಲ ಆಗುತ್ತೆ ಅಂತ 100% ಕಾನ್ಫಿಡೆನ್ಸ್ ನನಗಿದೆ. ಹಾಗಾಗಿ ಎಲ್ಲರೂ ಇದನ್ನು ಯುಟಿಲೈಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಮ ಏನು ಫ್ರೆಂಡ್ಸು, ರಿಲೇಟಿವ್ಸು, ಎಸ್ಪೆಷಲಿ ಈಗ ಯಾರು ಕೆಲವರು ಏನು ಟ್ರೇಡಿಂಗ್ ಮಾಡಿ ಲಾಸ್ ಆಗಿರ್ತಾರಲ್ಲ, ಅವರಿಗೂ ಕೂಡ ನೀವು ಹೇಳಿ. ಆಮೇಲೆ ಹೊಸ್ದಾಗಿ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಸ್ಟಾಕ್ ಮಾರ್ಕೆಟಿಗೆ ಬಂದರೂ ಕೂಡ ಮೊದಲನೇ ಬಾರಿಗೆ ಟ್ರೇಡಿಂಗು, ಆಪ್ಷನ್ಸ್ ಟ್ರೇಡಿಂಗನ್ನು ಯಾರೂ ಮಾಡಿಬಿಡ್ರಿ. ದಯವಿಟ್ಟು ಫಸ್ಟು ಸ್ಟಾಕ್ ಮಾರ್ಕೆಟನ್ನು ಕಲೀರಿ, ಬೇಸಿಕ್ಕನ್ನು ಕಲೀರಿ ಅಂತೇಳಿ ಈ ವಿಡಿಯೋಗಳನ್ನ ಎಲ್ಲ ಕಡೆಗೂ ನೀವು ಆದಷ್ಟು ಶೇರ್ ಮಾಡಿ ಮತ್ತು ವಿಡಿಯೋವನ್ನು ಲೈಕ್ ಮಾಡಿ. ಸೊ ಇಷ್ಟು ಹೇಳ್ತಾ ಮತ್ತೆ ಮುಂದಿನ ವಿಡಿಯೋ ಸಿಗ್ತಾನೆ. ಅಲ್ಲಿವರೆಗೂ ಗುಡ್ ಬೈ, ಟೇಕ್ ಕೇರ್.